ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ವಾಟಾಳ್ ನಾಗರಾಜ್ ಸಿಡಿದೆದ್ದಿದ್ದಾರೆ. ವಾಟಾಳ್ ನಾಗರಾಜು ಕಪ್ಪಿ ಧರಿಸಿ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡಿದರು. ನೀಟ್ ಹಾಗೂ ಬಿಡದಿ ಟೌನ್ಶಿಪ್ ವಿರೋಧಿಸಿ ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ಕನ್ನಡ ಚಳವಳಿ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಮಂಡ್ಯದ ಸಂಜೆ ವೃತ್ತದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನದ ಪ್ರತಿಭಟನೆ ನಡೆಯಿತು. ನೀಟ್ ಅಕ್ರಮ ನಡೆಸಿದರೂ ಕ್ರಮ ಕೈಗೊಳ್ಳೋದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಮಾಡಲಾಯಿತು. ಬೆಂಗಳೂರಿನ ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ನೀಟ್ನಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ, ಸರ್ಕಾರ ಪ್ರತಿಷ್ಠೆ ಮಾಡದೆ ನ್ಯಾಯ ಕೊಡಬೇಕು. ಹಿಂದೆ ರೈಲ್ವೆ ದುರಂತದ ವೇಳೆ ರೈಲ್ವೆ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದರು. ಕೇಂದ್ರ ಶಿಕ್ಷಣ ಸಚಿವರು ಗೌರವಯುತವಾಗಿ ಅನ್ಯಾಯ ಒಪ್ಪಿಕೊಂಡು ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಕೆಟ್ಟಿದೆ, ಶಿಕ್ಷಣ ವ್ಯಾಪಾರೀಕರಣವಾಗಿದೆ, ಮೆಡಿಕಲ್ ದರೋಡೆ ಮಾಡ್ತಿದ್ದಾರೆ. ಈ ಎಲ್ಲ ಅನ್ಯಾಯದ ವಿರುದ್ಧ ವಿದ್ಯಾರ್ಥಿಗಳು ನಾನು ನಿಲ್ತೀನಿ ಅಂತ ಅವರು ಎಚ್ಚರಿಕೆ ನೀಡಿದರು. ಶಿಕ್ಷೆಯಿಂದ ದೊಡ್ಡ ಹೋರಾಟವೇ ದೇಶದಲ್ಲಿ ಆರಂಭ ಆಗಿದೆ. ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ. ಪಾರ್ಲಿಮೆಂಟ್ಗೆ ನುಗ್ಗುವಷ್ಟು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಿಜವಾಗಲೂ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಈಡೇರಿಸಬೇಕು. ಪ್ರಧಾನ್ ಮಂತ್ರಿ ವಿದ್ಯಾಮಂತ್ರಿ ಇದು ಪ್ರತಿಷ್ಠೆಯ ಪ್ರಶ್ನೆ ಮಾಡ್ಕೋಬೇಕಾಗಿರಲಿಲ್ಲ. ನೀಟ್ ಅನ್ಯಾಯವಾಗಿದೆ. 20 ಜನ ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಇನ್ನೂ ಅನೇಕ ಕಡೆ ಕಾಣದ ರೀತಿಯಲ್ಲಿ ಮೋಸ ಆಗಿದೆ. ಇದನ್ನು ನಮ್ಮ ದೇಶದ ಸರ್ಕಾರ ಪ್ರತಿಷ್ಠೆ ಮಾಡಿಕೊಳ್ಳದೆ ಭದ್ರವಾಗಿ ಈ ವಿಚಾರವನ್ನು ತೆಗೆದುಕೊಳ್ಬೇಕಾಗಿತ್ತು. ಹಿಂದೆ ಸುಮಾರು 40-50-60 ವರ್ಷಗಳ ಹಿಂದೆ ರೈಲ್ವೆ ದುರಂತ ಆಯಿತು ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರೈಲ್ವೆ ಮಂತ್ರಿ ಕೂಡಲೇ ರಾಜೀನಾಮೆ ಕೊಟ್ಟರು. ಅನ್ಯಾಯ ಆಗಿದೆ ಅಂತೇಳಿ ರಾಜೀನಾಮೆ ಕೊಡೋದ್ರಿಂದ ನಿಮ್ಮ ಘನತೆ ಜಾಸ್ತಿ ಆಗುತ್ತೆ. ವಿರೋಧ ಪಕ್ಷದವ್ರೂ ತಮ್ಮ ನಡೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಗೌರವವಾಗಿ ಲೋಕಸಭೆಯಲ್ಲಿ ಅದ್ಭುತವಾಗಿ ಒಂದು ಭಾಷಣ ಮಾಡಿ ಅನ್ಯಾಯ ನಡೆದಿರುವುದನ್ನು ಒಪ್ಕೊಳ್ತಕ್ಕಂಥ ಧೈರ್ಯ ಬೇಕು. ಕರ್ನಾಟಕದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಎಂ.ಇ. ರಾಮರಾವ್ ಗೃಹ ಮಂತ್ರಿ ಕರ್ನಾಟಕದಲ್ಲಿ ಮಧುಗಿರಿಯಲ್ಲಿ ಪೊಲೀಸ್ ಲಾಕಪ್ನಲ್ಲಿ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ನಡೀತು. ಕರ್ನಾಟಕದ ಶಾಸನ ಸಭೆಯಲ್ಲಿ ಅಗಾಧವಾದ ಭಾಷಣ. ನಾನು ಇದ್ದೆ, ನಾನಿರಲಿಲ್ಲ, ನನ್ನ ಹಿಂದೆ 1962 ಆವಾಗ ಅನೇಕ ಘಟಾನುಘಟಿಗಳು ಶಾಸನಸಭೆಯಲ್ಲಿದ್ದು ಖಂಡನಾ ಭಾಷಣವನ್ನು ಮಾಡಿದರು. ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜು, ಬೆಂಗಳೂರು ಫುಟ್ಪಾತ್ ತೆರವು ಹಿನ್ನೆಲೆಯಲ್ಲಿ ಮಂತ್ರಿ ಜೈಲಿಗೆ ಹೋಗಬೇಕು, ಡಿ.ಕೆ.ಶಿ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ನಿಮ್ಮ ಇಷ್ಟ ಬಂದಾಗ ರೂಲ್ಸ್ ಮಾಡ್ಕೊಳ್ತಿದ್ದೀರಾ, ಬಡವರ ಮೇಲೆ ದೌರ್ಜನ್ಯ ಮಾಡೋದು ಒಳ್ಳೆಯದಲ್ಲ ಅಂತ ಅವ್ರು ಹೇಳಿದರು. ಸಚಿವ ಸಂಪುಟದ ಬಳಿಕ ಫುಟ್ಪಾತ್ ತೆರವಿಗೆ ಮಂಡ್ಯಕ್ಕೆ ಬರ್ತಾರೆ. ಫುಟ್ಪಾತ್ ತೆರವು ಮಾಡಿಸ್ತೀನಿ ಅಂತ ಯಾರನ್ನು ಖಾಲಿ ಮಾಡಿಸಿದ್ರು? ಹೀರೆಕಾಯಿ, ಬದನೆಕಾಯಿ, ಸೌತೆಕಾಯಿ, ಸೊಪ್ಪು ಮಾರುವ ಬಡವರ ಮೇಲೆ ದಬ್ಬಾಳಿಕೆ ಮಾಡಿದರು ಅಂತ ವಾಟಾಳ್ ಹೇಳಿದರು. ನಮ್ಮ ಮನೆ ಹೊಡೆದಾಕಿದರೆ ನಾನು ಬಂದು ಮುತ್ತಿಕಲ್ವಾ ಅಂದು ಅಂಚಿನಲ್ಲಿ ಹೊಡೆಯಬೇಕಾಗತ್ತೆ. JCBಯಲ್ಲಿ ಹೊಡೆದವ್ರನ್ನ ಜೈಲಿಗೆ ಹಾಕಬೇಕು. ಈ ವಿಚಾರದಲ್ಲಿ ಮಂತ್ರಿಗಳೇ ಜೈಲಿಗೆ ಹೋಗಬೇಕು ಅಂತ ಹೇಳಿದರು. ಲೆಕ್ಕಾಚಾರ ಇಲ್ಲದೆ JCBಯಲ್ಲಿ ಹೊಡೆಯುವುದು ತಪ್ಪು. ಕೂಡಲೇ ಮಂತ್ರಿಗಳು ಮತ್ತು ಡಿ.ಕೆ.ಶಿ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ಫುಟ್ಪಾತ್ ಮೇಲೆ ಸೈಕಲ್ ಹೊಡೆದ್ರೆ 5,000 ದಂಡ ಅಂತೆ. ದಂಡ ಹಾಕಲು ಯಾರು ಹೇಳಿದ್ರು? ಶಾಸನಸಭೆಯಲ್ಲಿ ನಿರ್ಧಾರ ಆಗಿದೆಯಾ? ನ್ಯಾಯಾಲಯದ ನಿರ್ಧಾರ ಆಗಿದೆಯಾ? ನಿಮ್ಮ ಇಷ್ಟ ಬಂದಾಗ ರೂಲ್ಸ್ ಮಾಡ್ಕೊಳ್ತೀರಾ ಅಂತ ವಾಟಾಳ್ ನಾಗರಾಜ್ ತಮ್ಮ ಅಸಮಾಧಾನ ಹೊರಹಾಕಿದರು. ನಿಮ್ಗೆ ಯಾರು ಏನೋ ಮಾತಾಡೋಂಗಿಲ್ವಾ? ನಿಮ್ಮ ಬಗ್ಗೆ ಯಾರು ಹೇಳೋಂಗಿಲ್ವಾ? ನಮ್ಮ ಮನೆ ಹೊಡೆದಾಕಿದ್ರೆ ನಾನು ನಿಮಗೆ ಬಂದು ಮುತ್ತಿಕ್ಲ?
ನಮ್ಮ ಮನೆ ಹೆಂಚು ತಗೊಂಡು ಹೊಡಿಬೇಕಾಗತ್ತೆ ನಿಮಗೆ. ನೆನ್ನೆ ಯಾರೇ ಇರಲಿ, ಅವನು ದರೋಡೆಕೋರನೋ, ಅವನು ಅದನ್ನಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವನ ಹಿಂದೆ ವಸೂಲಿ ಮಾಡ್ತಾಯಿದ್ದ, ಅವಂದಿದೆ ಇವಂದಿದೆ ಅಂತೇಳಿ ಯಾರೋ ಒಬ್ಬರ ಕನ್ನಡ ಪರ ಸಂಘಟನೆಯನ್ನು ಬಂಧನ ಮಾಡಿದ್ದಾರೆ. ಇನ್ನೂ 5-6 ಜನ ಬಂಧನ ಮಾಡಿದ್ದಾರೆ. ಆದರೆ ನಿಮ್ಮ JCBಲಿ ಹೊಡಿತಿರಲ್ಲ, ಅದು ದೊಡ್ಡದಾ ಅಥವಾ ಇಲ್ಲಿ ಬಂದು ನೀವು ಬರಬೇಡಿ ಅಂತ ಹೇಳೋದು ದೊಡ್ಡದಾ? JCB ಹೊಡೆದವನ್ನ ಜೈಲಿಗೆ ಹಾಕಬೇಕಾಗಿತ್ತು. ಲೆಕ್ಕಾಚಾರವಾಗಿ ಮಂತ್ರಿನೇ ಜೈಲಿಗೆ ಹೋಗಬೇಕು ಈ ವಿಚಾರದಲ್ಲಿ. ಏನು ಜನಸಾಮಾನ್ಯರ ಮನೆಗಳನ್ನು ಅಳತೆ ಹಾಕದೆ, ಲೆಕ್ಕಾಚಾರ ಇಲ್ಲದೆ, ಹೇಳದೆ ಕೇಳದೆ JCB ತಂದು ಹೊಡಿತಕ್ಕಂಥ ಇದೆಯಲ್ಲ, ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಮಂತ್ರಿ ಕೂಡಲೇ DK ಶಿವಕುಮಾರ್ ಸರ್ಕಾರವೇ ರಾಜೀನಾಮೆ ಕೊಡಬೇಕಿದ್ರಿಂದ. ಇದ್ರ ಜೊತೆಗೆ ಈಗ ಮತ್ತೊಂದು ಶುರುವಾಗಿದೆ. ಫುಟ್ಪಾತ್ ಮೇಲೆ ಸೈಕಲ್ ಹೊಡೆದ್ರೆ 5,000 ರೂಪಾಯಿ. ಫುಟ್ಪಾತ್ ಮೇಲೆ ಸೈಕಲ್ ಹೊಡೆದ್ರೆ 5,000 ರೂಪಾಯಿ. ಯಾರು ಹೇಳಿದವ್ರು ಇವ್ರಿಗೆ 5,000 ದಂಡ ಹಾಕ್ಬೋದು ಅಂತ ಶಾಸನಸಭೆಯಲ್ಲಿ ನಿರ್ಧಾರ ಆಯ್ತಾ? ನ್ಯಾಯಾಲಯದಲ್ಲಿ ನಿರ್ಧಾರ ಆಯ್ತಾ? ಇಲ್ವೇ? ನೀವು ಇಚ್ಛೆ ಬಂದಂಗೆ ಸರ್ವಾಧಿಕಾರಿ ಮಂತ್ರಿಯವರೇ, ಬಡವರ ಬಗ್ಗೆ ಕಣ್ಣಿರಲಿ, ಬಡವರ ಬಗ್ಗೆ ಚಿಂತನೆ ಇರಲಿ. ಒಳ್ಳೆಯದಲ್ಲ, ಕಂಠ ಒಳ್ಳೆಯದಲ್ಲ. ನಾಳೆ ಮಂಡ್ಯಕ್ಕೂ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ. ಒಳ್ಳೆಯದಲ್ಲ. ರೈತರು ಬಿಡದಿ ಟೌನ್ಶಿಪ್ ಇದು ರಿಯಲ್ ಎಸ್ಟೇಟ್ಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇದಕ್ಕೆ ಲೆಕ್ಕವಿಲ್ಲದಷ್ಟು ಲಕ್ಷ ಕೋಟಿ ವ್ಯವಹಾರ, ಭಾರಿ ವ್ಯವಹಾರ. ರೈತರಿಗೆ ಒಕ್ಲೆಬ್ಸಿ, ಆಸೆ ತೋರಿಸಿ, ಒಂದು ರೀತಿ ಮಿಲಿಟರಿ ರೂಲ್ ಮಾಡ್ತಾ ಇದ್ದೀರಿ. ಆನೆಕಲ್ನಲ್ಲೂ ಹಂಗೆ, ಬಿಡದಿಲೂ ಹಂಗೆ, ರೈತರ ಮೇಲೆ ದರೋಡೆ, ದಬ್ಬಾಳಿಕೆ. ಇದ್ರ ಜೊತೆಗೆ ಇಡೀ ರಾಜ್ಯದ ಮುಕ್ಕಾಲು ಭಾಗ ಬೆಳೆ ಇಲ್ಲ. ರೈತರು ಕಣ್ಣೀರು ಇಡ್ತಾ ಇದ್ದಾರೆ, ರೈತರು ನೋವು ಪಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಲಕ್ಷಾಂತರ ರೈತರು ಗೂಳೆ ಹೋಗ್ತಾ ಇದ್ದಾರೆ. ಅವರು ಬೆಂಗಳೂರು ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅವರಿಗೆ ಸ್ವಾಗತ ಮಾಡ್ತೀವಿ ನಾವು. ಎಲ್ಲಿ ಅಂದರಲ್ಲಿ ನಿಮ್ಮ ಜೀವನವನ್ನು ಸಾಗಿಸಿ ರೈತರಿಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದ್ದೇ ಇದೆ. ಮದ್ದೂರು ತಾಲೂಕಿನ ಗೆಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ನಡೆಯುತ್ತಿರುವ ಅಹೋರಾತ್ರಿ ಹೋರಾಟ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದ್ದು 214 ದಿನಕ್ಕೆ ಕಾಲಿಟ್ಟಿದೆ. ರೈತ ನಾಯಕಿ ಸುನಂದ ಜೆರಮ್ನ ನೇತೃತ್ವದಲ್ಲಿ ಅಹೋರಾತ್ರಿ ಹೋರಾಟ ನಿರಂತರವಾಗಿ ಮುಂದುವರೆದಿದೆ. ಆರಂಭದಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಾದ ಕದಲೂರು ಉದಯರವರು ಈ ವಿಚಾರದಲ್ಲಿ ಸ್ವಲ್ಪ ಬಿಗಿಪಟ್ಟು ಹಿಡಿದಿದ್ದರು. ಆದರೆ ಹೋರಾಟ ತೀವ್ರ ಪಡೆದುಕೊಳ್ಳುತ್ತಿದ್ದಂತೆ ಶಾಸಕರು ಈಗ ತಮ್ಮ ಮಾತಿನ ವರ್ಷೆ ಮತ್ತು ನಿಲುವನ್ನು ಬದಲಾಯಿಸಿದಂತೆ ಕಂಡುಬರುತ್ತಿದೆ. ಒಟ್ಟಾರೆ ಸುನಂದ ಜೆರಮ್ ನೇತೃತ್ವದಲ್ಲಿ ಈಗಾಗಲೇ 3 ಬಾರಿ ಶಾಸಕರನ್ನು ಭೇಟಿ ಮಾಡಿ ವಸ್ತುಸ್ಥಿತಿಯನ್ನು ಅವರಿಗೆ ತಲುಪಿಸಲಾಗಿದೆ. ಇತ್ತೀಚೆಗೆ ವಿದ್ಯಮಾನಗಳನ್ನು ಗುರುತಿಸಿರುವಂತಹ ಕದಲೂರು ಉದಯ್ ತಮ್ಮ ಮನಸ್ಥಿತಿಯನ್ನು ಕೂಡ ಬದಲಾಯಿಸಿಕೊಂಡಂತೆ ಕಾಣುತ್ತಿದೆ. ಮುಂಬರುವ ಅಧಿವೇಶನ ಆರಂಭವಾಗುತ್ತಿದ್ದಂತೆಯೇ ಸಮಸ್ಯೆಗೆ ಪರಿಹಾರ ಕಂಡುಕೊಡುವುದಾಗಿ ಅವರು ಸುನಂದ ಜೆರಮ್ ಮತ್ತು ನಿಯೋಗಕ್ಕೆ ಭರವಸೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಇದರ ಜೊತೆಗೆ ಈ ಹೋರಾಟಕ್ಕೆ ವಿಪಕ್ಷ ನಾಯಕರು ಮತ್ತು ವಿರೋಧ ಪಕ್ಷಗಳು ಬೆಂಬಲ ಸೂಚಿಸಿ ಕದಲೂರು ವಿರುದ್ಧ ಟೀಕೆ ವ್ಯಕ್ತವಾದ ಹಿನ್ನೆಲೆ ಕದಲೂರು ಉದಯರವರು ತಮ್ಮ ಏನು ವಿಚಾರ ಇತ್ತು ಮತ್ತು ಅವರು ಪಟ್ಟು ಹಿಡಿದಿದ್ದ ವಿಚಾರವನ್ನು ಕೂಡ ಸ್ವಲ್ಪ ಸಡಿಲಿಕೆ ಮಾಡಿದಂತೆ ಕಂಡುಬರುತ್ತಿದೆ. ಆದರೂ ಕೂಡ ಪಟ್ಟು ಬಿಡದ ಹೋರಾಟಗಾರರು ಪ್ರತಿದಿನ ಮಹಿಳೆಯರು, ಮಕ್ಕಳು, ವೃದ್ಧರಾದಿಯಾಗಿ ಹೋರಾಟವನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಭಾಗಶಃ ಕದಲೂರು ಉದಯರವರು ತಿಳಿಸಿರುವಂತೆ
ಅಧಿವೇಶನ ಮುಗಿದ ತರುವಾಯ ಅಥವಾ ಅಧಿವೇಶನದ ಸಂದರ್ಭದಲ್ಲಿ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ವಿವಾದ ಮುಕ್ತಾಯವಾದರೆ ಇದೊಂದು ಐತಿಹಾಸಿಕ ಹೋರಾಟಕ್ಕೆ ಸಿಕ್ಕ ಜಯವಾದಂತೆ ಕಂಡುಬರುತ್ತಿದೆ. ಈ ನಿಟ್ಟಿನಲ್ಲಿ ಯಾವ ವ್ಯತ್ಯಾಸವಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ಪ್ರತಿಭಟನೆಗೆ ಕಾಲೇಜು ವಿದ್ಯಾರ್ಥಿಗಳನ್ನು ಬಳಕೆ ಮಾಡಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ವಿರುದ್ಧ ದೂರು ನೀಡಲಾಗಿದೆ. ಬಿಜೆಪಿಯಿಂದ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ದೂರು ಸಲ್ಲಿಸಲಾಗಿದೆ. ಮಂಡ್ಯ ಡಿಸಿ ಕಚೇರಿಗೆ ತೆರಳಿ ದೂರು ಸಲ್ಲಿಸಿದರು ಬಿಜೆಪಿ ಕಾರ್ಯಕರ್ತರು. ನಿನ್ನೆಯಷ್ಟೇ ನೀಟ್ ಹಗರಣದ ವಿರುದ್ಧ ಪ್ರತಿಭಟನೆಯನ್ನು ಯೂತ್ ಕಾಂಗ್ರೆಸ್ ನಡೆಯಿತು. ಪ್ರತಿಭಟನೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ಶಾಲೆ ಕಾಲೇಜು ವಿದ್ಯಾರ್ಥಿಗಳನ್ನು ರಾಜಕೀಯವಾಗಿ ಬಳಕೊಂಡಿದ್ದಾರೆ ಅಂತ ಆರೋಪ ವ್ಯಕ್ತವಾಯಿತು. ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಶಾಸಕರ ವಿರುದ್ಧ ದೂರು ನೀಡಲಾಯಿತು. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಹೋರಾಟ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಇಟ್ಟುಕೊಂಡು ಎಬಿಪಿ ಹೋರಾಟ ಮಾಡೋದು ಸಹಜ. ರಾಜಕೀಯ ಕಾರಣಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ್ದಾರೆ. ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ಒತ್ತಾಯಪೂರ್ವಕವಾಗಿ ವಿದ್ಯಾರ್ಥಿಗಳನ್ನು ಪ್ರತಿಭಟನೆಗೆ ಕರೆತಂದಿದ್ದಾರೆ ಅಂತ ಹೇಳಿದರು. ಕಾಂಗ್ರೆಸ್ ದೇಶದಲ್ಲಿ ಅಪಪ್ರಚಾರ ಮಾಡ್ತಿದೆ. ನೀಟ್ ವಿಚಾರದಲ್ಲಿ 13 ಜನ ಬಂಧನವಾಗಿದೆ. ನರೇಂದ್ರ ಮೋದಿ ಅವರು ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ. ಮೋದಿ ಕೊಲ್ಲುತ್ತೇವೆ, ಸಂಸತ್ ಮೇಲೆ ದಾಳಿ ಮಾಡುತ್ತೇವೆ ಅನ್ನೋದು ತರವಲ್ಲ. ಈ ಪಿತೂರಿಂದ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ ಅಂತ ಹೇಳಿದರು. ಶಾಸಕರ ವಿರುದ್ಧ ದೂರು ಕೊಡಲಾಗಿದೆ. ವಿದ್ಯಾರ್ಥಿಗಳನ್ನು ರಾಜಕೀಯವಾಗಿ ಬಳಸಿಕೊಂಡ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ವಹಿಸಬೇಕು ಅಂತ ಹೇಳಿದರು. ಏನು ನೀಟ್ ವಿದ್ಯಾರ್ಥಿಗಳ ಪರ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಏನು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅಂತ ಕ್ಷುದ್ರ ಶಕ್ತಿಗಳು ಹೊಂಚಾಗ್ತಾ ಇದ್ದಾವೆ. ಅದಕ್ಕೆ ಪೂರಕಂದಂತೆ ಮಂಡ್ಯ ಶಾಸಕರು ಏನು ಯುವ ಕಾಂಗ್ರೆಸ್ ಹೆಸರಿನ ನೇತೃತ್ವದಲ್ಲಿ ನಿನ್ನೆ ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ. ಆ ಪ್ರತಿಭಟನೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯಾಕೆಂದರೆ ABP ಆಗಿರ್ಬೋದು ಇಲ್ಲ SFI ಆಗಿರ್ಬೋದು, ಅವರು ವಾಲಂಟ್ರಿಯಾಗಿ ಯಾವುದಾರ ಸ್ಟೂಡೆಂಟ್ ಸಮಸ್ಯೆಗಳ ಇಟ್ಕೊಂಡು ಬೀದಿಗಿಳಿದ್ರೆ ಅದೊಂದು ಹೋರಾಟ ಅನಿಸ್ಬೋದು. ಆದರೆ ರಾಜಕೀಯ ಕಾರಣಕ್ಕಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಅವ್ರನ್ನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಒಂದು ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ. ಹಾಗಾಗಿ ಇದು ಕಾನೂನು ಬಾಹಿರ ಅಂಥೇಳಿ ಮಂಡ್ಯದ ಶಾಸಕರಾದಂಥ ರವಿಕುಮಾರ್ ಗಣಿಗ ಅವರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟಿದ್ದೀವಿ. ಈ ಒಂದು ಒತ್ತಾಯಪೂರ್ವಕವಾಗಿ ಯಾರ್ಯಾರು ವಿದ್ಯಾರ್ಥಿಗಳನ್ನ ಕರ್ಕೊಬಂದು ಪ್ರತಿಭಟನೆಯಲ್ಲಿ ಮಾಡಿಸಿದ್ರು. ಯಾಕೆಂದರೆ ಪ್ರತಿಭಟನೆ ರಾಜಕೀಯ ಹಕ್ಕು, ಪ್ರಜಾಪ್ರಭುತ್ವ ನಮ್ಗೆ ಕೊಟ್ಟಿರ್ತಕ್ಕಂಥ ಹಕ್ಕು. ಆದರೆ ಬಲಾತ್ಕಾರವಾಗಿ ವಿದ್ಯಾರ್ಥಿಗಳನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ತರಬಲ್ಲ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಇದೇ ರೀತಿ ಕಾರ್ಯನ ಮಾಡ್ತಾಯಿದ್ದಾರೆ. ನಿನ್ನೆ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಾಗಿರ್ಬೋದು, ಎಲ್ಲ ಪ್ರಿನ್ಸಿಪಾಲ್ರು, DDPAಗಳಿಗೆ, JDಗಳಿಗೆ ಎಲ್ಲರಿಗೂ ಫೋನ್ ಮಾಡಿ ಇವತ್ತು ಚಳುವಳಿನಲ್ಲಿ ನಿಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತೇಳಿ ದೇಶದಲ್ಲಿ ಒಂದು ಅಪಪ್ರಚಾರ ಮಾಡೋದ್ರ ಮುಖಾಂತರ ಒಂದು ಅರಾಜಕತೆ ಸೃಷ್ಟಿ ಮಾಡುವಂಥ ವ್ಯವಸ್ಥಿತ ಪಿತೂರಿ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಏಕೆಂದರೆ ಧಾರವಾಡದಲ್ಲೂ ಕೂಡ ಯುವಕರು ಪ್ರತಿಭಟನೆ ಮಾಡಿದರು. ಅಂಥ ಸಂದರ್ಭದಲ್ಲಿ ಅವ್ರನ್ನ ಮೃಗಗಳಿಗಿನ್ನೂ ಕಡೆದಾಗಿ ನಡೆಸ್ಕೊಂಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಈ ಸಂದರ್ಭದಲ್ಲಿ ಹೊಸಳ್ಳಿ ಶಿವು, ಯಲ್ಲೇಗೌಡ, ಗೋರವಾಡ ಶಿವಣ್ಣ, ವಿನೋಬ, ನಾಗರಾಜು, ಆನಂದ್ ಸೇರಿದಂತೆ ಇತರರಿದ್ದರು. ಶಾಶ್ವತವಾದ ನಿವಾಸಿ ಪ್ರಮಾಣ ಪತ್ರಗಳನ್ನು ನೀಡಲು ಏಕರೂಪದ ವ್ಯವಸ್ಥೆ ಜಾರಿ ಮಾಡುವಂತೆ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಸಂಬಂಧಿಸಿದ ಅಧಿಕಾರಿಗಳು ತಿಳಿಸಿದರು. ಸರ್ಕಾರದ ಅಧಿಸೂಚನೆಯ ರೀತಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರಗಳನ್ನು ನೀಡುವ ಉದ್ದೇಶದಿಂದ ಇತ್ತೀಚೆಗೆ ಮಾರ್ಗಸೂಚಿಗಳನ್ನು ನೀಡಿ ಏಕರೂಪ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಅಂತ ಹೇಳಿದರು. ಇದರಂತೆ ನಾಗರಿಕರು ಶಾಶ್ವತ ನಿವಾಸಿ ಪ್ರಮಾಣ ಪತ್ರಗಳನ್ನು ಅಗತ್ಯವಿರುವ ನಾಗರಿಕರು ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಪಡೆಯಬಹುದಾಗಿದೆ ಅಂತ ಹೇಳಿದರು. ಅಂತಹ ಅರ್ಜಿಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯ ಜಿಲ್ಲೆಯ ಮದ್ದೂರಿನ ಅವ್ವೇರಹಳ್ಳಿ ಗ್ರಾಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ವಿವೇಕಾನಂದ ಅವರು ತಮ್ಮ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸಿಕೊಂಡರು. ಶಿಕ್ಷಕರ ಕ್ಷೇತ್ರದ ಪರಿಷತ್ ಸದಸ್ಯ ವಿವೇಕಾನಂದಗೆ ತವರಿನಲ್ಲಿ ಗ್ರಾಮಸ್ಥರು ಅದ್ದೂರಿಯಾಗಿ ಸನ್ಮಾನವನ್ನು ಮತ್ತು ಹುಟ್ಟುಹಬ್ಬವನ್ನು ಆಚರಿಸಿದರು. ಹುಟ್ಟಿದ ದಿನದ ಪ್ರಯುಕ್ತ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಜೊತೆ ದೇಗುಲಕ್ಕೆ ತೆರಳಿ ವಿಶೇಷ ಪರಿಸರ ಪೂಜೆ ಮಾಡಿದರು. ಗ್ರಾಮಸ್ಥರಿಂದ ತಮ್ಮೂರಿನ ಮಗನ ಯಶಸ್ವಿಗಾಗಿ ಹೋಮ ಹವನಗಳು ಕೂಡ ನಡೆದವು. ಇಡೀ ಊರಿನ ಜನರಿಗೆ ಹೋಳಿಗೆ ಊಟ ಹಾಕಿಸಿ
ವಿಧಾನ ಪರಿಷತ್ ಸದಸ್ಯರು ಕೃತಜ್ಞತೆಯನ್ನು ಮೆರೆದರು. ಮಂಡ್ಯ ಜಿಲ್ಲೆಯಲ್ಲಿ ನೆಲೆಸಿರುವ ಬಾಂಗ್ಲಾದೇಶದ ವಲಸಿಗರನ್ನು ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡ ನೇಮಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುಂದಾಗಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಕೆಆರ್ ರವೀಂದ್ರ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 10,000ಕ್ಕೂ ಹೆಚ್ಚು ಬಾಂಗ್ಲಾದೇಶದ ವಲಸಿಗರು ಅಕ್ರಮವಾಗಿ ನೆಲೆಸಿದ್ದಾರೆ. ನಾಗಮಂಗಲ ತಾಲೂಕಿನಲ್ಲಿ 2,000ಕ್ಕೂ ಹೆಚ್ಚು ಮಂದಿ ಇದ್ದಾರೆ ಎಂದು ಹೇಳಿದರು. ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದ್ದು, ನಾಗಮಂಗಲದ ಸ್ಟಾರ್ ಚಿಕನ್ ಸಂಸ್ಥೆಯಲ್ಲಿ ವಲಸಿಗರ ಆಧಾರ್ ಕಾರ್ಡ್ ಮತ್ತು ಮತದಾರರ ಭೇಟಿ ಪರಿಶೀಲಿಸಿ ಉತ್ತರ ಭಾರತದ ರಾಜ್ಯದವರು ಅಂತ ಅಸಡ್ಡೆ ತೋರಿದ್ದಾರೆ ಎಂದು ಹೇಳಿದರು. ವಲಸಿಗರ ಜನನ ಪ್ರಮಾಣ ಪತ್ರ, ಶಾಲಾ ದಾಖಲಾತಿ ಮತ್ತು ಮೂಲ ವಾಸಸ್ಥಳದ ದೃಢೀಕರಣ ಪರಿಶೀಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು. ಬೆಂಗಳೂರು ಮತ್ತು ಮಂಗಳೂರು ವ್ಯಾಪ್ತಿಯಲ್ಲಿ ಇದೇ ರೀತಿ ಉತ್ತರ ಭಾರತ ಭಾಗದ ರಾಜ್ಯಗಳ ಆಧಾರ್ ಕಾರ್ಡ್, ಮತದಾರರ ಭೇಟಿ ಹೊಂದಿದ್ದವರ ಉಳಿದ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗಿ ಬಾಂಗ್ಲಾ ವಲಸಿಗರು ಎಂಬುದು ಪತ್ತೆಯಾಗಿದೆ. ಇಲ್ಲಿಯೂ ಅದೇ ರೀತಿ ಪರಿಶೀಲನೆಗೆ ಮುಂದಾದಾಗ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಸುಮ್ಮನಾಗಿದ್ದಾರೆ ಅಂತ ಹೇಳಿದರು. ಭಯೋತ್ಪಾದಕರು ಮಂಡ್ಯ ಜಿಲ್ಲೆಯ ದಾಖಲಾತಿ ಹೊಂದಿರುವುದು ಹಲವು ಪ್ರಕರಣಗಳಲ್ಲಿ ದೃಢಪಟ್ಟಿದ್ದು, ಇದು ಆಂತರಿಕ ಭದ್ರತೆಗೆ ತೊಡಕಾಗಿದೆ ಅಂತ ರವೀಂದ್ರ ಹೇಳಿದರು. ಇವತ್ತು ಬಾಂಗ್ಲಾದೇಶದ ವಲಸಿಗರಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅದನ್ನು ಪೊಲೀಸ್ ತಂಡ ಮಾಡಿ ಈ ಬಾಂಗ್ಲಾದೇಶದ ವಲಸಿಗರನ್ನ ವಾಪಸ್ ಅವ್ರ ದೇಶಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಏಜೆಂಟ್ರು ಏನು ಅವ್ರನ್ನ ತಂದು ಇಲ್ಲಿ ಬಿಟ್ಟಿದ್ದಾರೆ, ಆಧಾರ್ ಕಾರ್ಡು, ವೋಟರ್ ಕಾರ್ಡ್ನ ಅಲ್ಲಿ ಉತ್ತರ ಭಾರತದ ಅನ್ಯ ರಾಜ್ಯಗಳ ಹೆಸರೇಳ್ಕೊಂಡು ಸೃಷ್ಟಿ ಮಾಡಿ ಇಲ್ಲಿ ಬಂದು ತಂದುಬಿಟ್ಟಿದ್ದಾರೆ. ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು. ಮತ್ತು ಈ ಬಾಂಗ್ಲಾದೇಶದ ವಲಸಿಗರನ್ನ ಏನು ಕೂಲಿ ಕಾರ್ಮಿಕರಾಗಿ ಇಟ್ಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ, ಅವ್ರು ಯಾವುದೇ ಕೈಗಾರಿಕೆ ಇರ್ಬೋದು, ಯಾರೇ ರೆಸಾರ್ಟ್ ಇರ್ಬೋದು, ಯಾವುದೇ ಪೆಟ್ರೋಲ್ ಬಂಕ್ ಇರ್ಬೋದು, ರೈಸ್ ಮಿಲ್ ಇರ್ಬೋದು, ಆಲೆ ಮನೆಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇವರು ಕೂಲಿ ಕಾರ್ಮಿಕರಾಗಿ ಮಾಡ್ತಾಯಿದ್ದಾರೆ. ಆ ಮಾಲೀಕರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ಮತ್ತು ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಗುಪ್ತಚರ ಇಲಾಖೆ ಇದರಲ್ಲಿ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಮತದಾರರ ವಿಶೇಷ ಪರಿಷ್ಕರಣೆ ನಡೀತಾ ಇದೆ, SIR ನಡೀತಾ ಇದೆ. ಈ ಬಗ್ಗೆ ನಾನು ಈಗಾಗಲೇ ಚುನಾವಣಾ ಆಯುಕ್ತರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ, ಮುಖ್ಯ ಚುನಾವಣಾಧಿಕಾರಿಗಳಿಗೆ ಮತ್ತು ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ, DG ಆ್ಯಂಡ್ IG ಅವರಿಗೆ ಮತ್ತು DC ಅವ್ರಿಗೂ ಕೂಡ ಇವತ್ತು ನಾನು ದೂರನ್ನ ಸಲ್ಲಿಕೆ ಮಾಡ್ತಾಯಿದ್ದೀನಿ. ಈ ಬಗ್ಗೆ ಕಠಿಣವಾದಂಥ ಕ್ರಮ ಆಗಬೇಕು. ಇದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ನಾವು ಅವರಿಗೆ ಸಹಕಾರ ಕೊಡ್ತೀವಿ. SP ಅವರು ಇಲ್ಲ ಅಂತ ಹೇಳಿದ ತಕ್ಷಣ ಇಲ್ಲ ಅಂತ ಬರೋಲ್ಲ. ಮಂಡ್ಯ ಜಿಲ್ಲಾ ಬಂದಿಖಾನೆ ರೈಡ್ ಮಾಡಿದ್ದಾರೆ, 109 ಜನ ಸಿಬ್ಬಂದಿ ಹೋಗಿ ರೈಡ್ ಮಾಡಿದ್ದಾರೆ. ನಿಮಗೂ ಮಾಹಿತಿ ಕೊಡ್ತಾರೆ. 109 ಜನ 5 ಎಕರೆಯಲ್ಲಿರ್ತಕ್ಕಂಥ ಜೈಲಿಗೆ 109 ಜನ ಸಿಬ್ಬಂದಿ ತಗೊಂಡು ಹೋಗಿ SP ನೇತೃತ್ವದ ದಾಳಿ ಮಾಡಿ ತನಿಖೆ ಮಾಡ್ತಾರೆ. ಮಂಡ್ಯದಲ್ಲಿ ನೀಟ್ ಹಗರಣದ ವಿರುದ್ಧ ಹೋರಾಟ ನಿರಂತರವಾಗಿ ಮುಂದುವರೆದಿದೆ. ಕೇಂದ್ರ ಶಿಕ್ಷಣ ಸಚಿವರ ಪ್ರತಿಕೃತಿಗೆ ಬೆಂಕಿ ಹಚ್ಚಲಾಗಿದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ದಲಿತ ಸಂಘರ್ಷ ಸಮಿತಿ ಮತ್ತು ಪ್ರಗತಿಪರರಿಂದ ಹೋರಾಟ ನಡೆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಪಡಿಸಲಾಯಿತು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಸೋನು ಮಾಂಗುಷ್ಕರ್ ಅವರನ್ನು ವಿಚಾರಣೆ ಮಾಡದ, ಆರೋಗ್ಯ ವಿಚಾರಿಸಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯಾರ್ಥಿಗಳ ಮೇಲೆ ಮನಸ್ಸಿಚ್ಚೆ ಲಾಠಿ ಚಾರ್ಜ್ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯಾರ್ಥಿಗಳ ಮೇಲೆ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತವಾಯಿತು. ಪ್ರತಿಕೃತಿ ದಹಿಸುವ ವೇಳೆ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದರು. ಈ ವೇಳೆ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ನಡೆಯಿತು.
ದೇಶದ ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ ಈ ಪೊಲೀಸ್ ದೆಹಲಿಯಲ್ಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ಗೆ ಖಂಡನೆ ವ್ಯಕ್ತವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಅಂತ ಪ್ರತಿಭಟನೆ ನಿರತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ಕೇಂದ್ರ ಸರ್ಕಾರವೇ ಕಾರಣವಾಗಿದೆ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು. ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು, ನೀಟ್ ರದ್ದುಪಡಿಸಿ ಸಿಇಟಿ ಪರೀಕ್ಷೆ ಜಾರಿ ಮಾಡಬೇಕು ಅಂತ ಆಗ್ರಹಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತೇಳಿ ಕಳೆದ 20 ದಿನಗಳಿಂದ ಸೋನು ಮಾಂಗುಂಚರ್ ಅವರು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಕೇಂದ್ರ ಸರ್ಕಾರ ಅವರನ್ನು ಹೋಗಿ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ ಹಿನ್ನೆಲೆಯಲ್ಲಿ ಇಡೀ ದೇಶದ ಇವತ್ತು ದೆಹಲಿನಲ್ಲಿ ವಿದ್ಯಾರ್ಥಿಗಳು ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಮೇಲೆ ಮನಸ್ಸಿಚ್ಛೆ ಬಂದಂತೆ ಲಾಠಿ ಚಾರ್ಜ್ ಮಾಡಿದಂಥ ಈ ಒಂದು ಅಮಾನುಷ ಕೃತ್ಯವನ್ನು ಖಂಡಿಸಿ ಇವತ್ತು ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಮೂಲಕ ಕೇಂದ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಹಿಂದೆ ರೈತರ ಮೇಲೆ ಗೋಲಿಬಾರ್ ಮಾಡಿದಂಥ ಸರ್ಕಾರ ದಿನೇಶ್ ಗುಂಡೂರಾವ್ರವರ ಸರ್ಕಾರ ಪತನವಾದಂಥ ರೀತಿಯಲ್ಲೇ ಇವತ್ತು ಕೇಂದ್ರದಲ್ಲಿ ನೀವು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ದೀರಿ. ಅವರ ಮೇಲೆ ಮನಸ್ಸು ಲಾಠಿ ಚಾರ್ಜನ್ನು ಮಾಡಿದ್ದೀರಿ. ವಿದ್ಯಾರ್ಥಿ ಶಕ್ತಿಯನ್ನು ಕುಂದಿಸುವಂಥ ಪ್ರಯತ್ನ ಮಾಡಿದ್ದೀರಿ. ಇವತ್ತು ವಿದ್ಯಾರ್ಥಿಗಳ ಮೂಲಕ ಯುವಜನರು ನಿಮ್ಮ ಸರ್ಕಾರವನ್ನು ಕಿತ್ತೆಸಿತಕ್ಕಂಥ ಕಾಲ ದೂರ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತು ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಈ ಕೂಡಲೇ ಏನಿವತ್ತು 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳೋದ್ರ ಮೂಲಕ 1 ಕೋಟಿ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಏನು ಈ ಎಲ್ಲ ವ್ಯವಸ್ಥೆಗೆ ಕಾರಣ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ರವರನ್ನು ರಾಜೀನಾಮೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಈ ಎಲ್ಲ ಏನು ಇವತ್ತು ಒಂದು ಅಮಾನುಷವಾಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಇಡೀ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಇವತ್ತು ಪೊಲೀಸ್ ಇಲಾಖೆಯವರು ಮುಫ್ತಿನಲ್ಲಿ ಬಂದು ಇವತ್ತು RSSನ ಗುಂಡಗಳು ವಿದ್ಯಾರ್ಥಿಗಳ ಮೇಲೆ ಮನಸ್ಸಿಚ್ಛೆ ಬಂದು ದಾಳಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಇವತ್ತು ಅಲ್ಲಲ್ಲೇ ಮಾತನಾಡ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಸುದ್ದಿಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಲಾಠಿ ಚಾರ್ಜನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಇದನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ DSS ಮುಖಂಡರಾದಂಥ ಕೃಷ್ಣ, ಸಿ ಕುಮಾರಿ, ಕರ್ವೆ ಜಯರಾಮ್, ಎಂ ನಾಗನಗೌಡ, ಕೃಷ್ಣ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.